ಕರುಣರಾಜ ಯಾವ ಬಂದಪ್ಪ ಬೆಂಗಳೂರಿಂದ ಇದಕ್ಕೆ ತಾನೇ ಬಂದೆ. ಯಾಕಂಡ ಕಬ್ಬು ಸುಟ್ಟಿಸೆ ತಿಳಿಸ್ಲಿಲ್ಲ ನೀ ನನಗೆ? ಅದು ಅದು ಆ ವಿಷಯ ನಿನಗೆ ಹೇಳಿದ್ರೆ ಮನಸ್ಸಿಗೆ ಹಚ್ಕೊಂಡು ನಿನ್ನ ವಿದ್ಯಾಭ್ಯಾಸದ ಮ್ಯಾಗ ಪರಿಣಾಮ ಬೀರ್ತದೆ ಸುಮ್ಮನಾಗ್ಬಿಟ್ಟಪ್ಪ. ಹೌದು, ಈ ವಿಷಯ ನಿನಗೆ ಹೇಳಿದ್ರಪ್ಪ? ಸ್ನೇಹಿತರು ಫೋನ್ ಮಾಡಿ ಹೇಳಿದ್ರು ನಿನ್ನ ತೋಟದಲ್ಲಿರುವ ಕಬ್ಬು ಸುಟ್ಟು ಹೋಯ್ತು ಅಂತ. ಹಾಗೆ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಒಂದು ಫಾರ್ಮ್ಯಾಟ್ ಅನ್ನು ರೆಡಿ ಮಾಡಿ ಸರ್ಕಾರಕ್ಕೊಂದು ಅರ್ಜಿ ಬರೆದಿದ್ದೀನಿ. ಸುಟ್ಟು ಹೋದ ಬೆಳೆಗೆ ಪರಿಹಾರ ಕೇಳಿದ್ದೀನಿ ಅಣ್ಣ. ಅಂದ್ರೆ ಅದ್ರಾಗ ಸೈನ್ ಮಾಡಿದ್ರೆ ಪರಿಹಾರ ಸಿಗುತ್ತ? ಹೌದಣ್ಣ, 10 ಲಕ್ಷ ಪರಿಹಾರ ಬರುತ್ತೆ. ಆದ್ರೆ ಈ 10 ಲಕ್ಷ ಪರಿಹಾರಕ್ಕೆ ನನ್ನ ಹಾಗೂ ನನ್ನ ಹೆಂಡತಿಯ ಒಪ್ಪಿಗೆ ಇದೆಯಾ ಅಂತ ನೀನೊಂದು ಅತಿಗೆ ಒಂದು ಸಹಿ ಮಾಡ್ಬೇಕಷ್ಟೇ. ಅಲ್ಲಪ್ಪ, ಹಣ ಬರುತ್ತಂದ್ರೆ ಯಾರು ಬೇಡ ಅಂತಾರಪ್ಪ, ಮಾಡ್ತೀವಿ ತಗೋ. ಸರಿ. ನೋಡಿದ್ರೇನ್ರಿ ನಮ್ಮ ಇದನ್ನ ಅವನಿಗೆ ಸಾಲಿ ಕಲ್ಸಿದಕ್ಕೂ ನಮಗೆ ಸಾರ್ಥಕ ಆಯ್ತು. ಈಗ ಆ ಬೆಳೆ ಸುಟ್ಟಿದ್ದಕ್ಕ ಪರಿಹಾರ ಹಣ ಅಂತ ಕೊಡ್ತೀನಿ ಅಂತ ಹೇಳ್ಯಾನ. ನಿಜ ಕಣೆ ನಿನ್ನ ಮಾತು. ಅವನನ್ನು ವಿದ್ಯಾವಂತನಾಗಿ ಮಾಡಿದ್ದು ನಮ್ಮ ಜನ್ಮ ಸಾರ್ಥಕ ಆಯಿತು. ಲೇ, ಇವತ್ತಿನ ಕಾಲದಾಗ ಹುಡುಗರಿಗೆ ಸಾಲಿ ಕಳಿಸ್ರಪ್ಪ ಅಂಥೇಳಿ ಊರಿಗೆ ಕಳಿಸಿದ್ರೆ ತಂದೆ ತಾಯಿ ಕಳಿಸಿದ ಹಣನ ಸಿಗರೇಟು, ಚುಟ್ಟಾನು, ಏನೇನೋ ಚಟಗಳನ್ನು ಮಾಡಿ ಹಣನ ಹಾಳು ಮಾಡ್ತಾರೆ. ಆದರೆ ನನ್ನ ತಮ್ಮ ನೋಡು, ಕಲಿಯಾಕಿದ್ರು ಇಲ್ಲಿ ನನ್ನ ಅಣ್ಣಗೆ ಎಷ್ಟು ಕಷ್ಟ ಆಗೈತಿ. ಅವನ ಕಷ್ಟದಾಗ ಪಾಲು ತಗೋಬೇಕು ಅಂತ ಎಷ್ಟೆಲ್ಲ ಶ್ರಮ ಹೊರಿಸ್ತಾನೆ. ಇಂಥ ತಮ್ಮನ ಪಡೆದ ನಾವೇ ಭಾಗ್ಯಶಾಲಿ ಕಡೆ, ನಾವೇ ಭಾಗ್ಯಶಾಲಿ. ಏನಪ್ಪ ಇದು? ಸಿಗರೇಟ? ನೀನ್ ಸಿಗರೇಟ್ ಸೇರ್ತಾ ಇದೀಯ? ಯಾಕ? ನನ್ನಂತ ಸ್ಟೂಡೆಂಟ್ ಸಿಗರೇಟ್ ಸೇದಬಾರ್ದು ಅಂತ ನನ್ನ ಮಗ ಹೇಳಿದ? ಧರ್ಮಿಯ, ತಮ್ಮ ಅಂತ ಬಾಯಿಗೆ ಬೆಲ್ಲ ಇಟ್ಟು ಕರಳಿಗೆ ಕತ್ರಿ ಹಾಕಿದ ನಿನ್ನ ಕಂತ್ರಿ ಆಟ ನನಗೆಲ್ಲ ಗೊತ್ತಾಗೈತೆ. ಏನ್ ಮಾಡಿದೆ ನೀನು? ತೋಟದಲ್ಲಿರುವ ಕಬ್ಬು ಸುಡ್ತು ಅಂತ ಸುಳ್ಳು ಹೇಳಿ ಆ ಕಬ್ಬನ್ನು ಕಡದ ಫ್ಯಾಕ್ಟ್ರಿಗೆ ಕಳಿಸಿ ಆ ಫ್ಯಾಕ್ಟ್ರಿಯಿಂದ ಬಂದ ಹಣದಾಗಿ ಮಿಟಕಲಾಡಿ ಕೊಳ್ಳಾಗ ಬಂಗಾರ ಪದಕ ಮಾಡಿಸಿ. ಮೈದ್ನ, ಏನು ಅಂತ ಹೇಳ್ತಾ ಇದೀಯಪ್ಪ? ಮಕ್ಕಳಿಲ್ಲದ ನಮಗ ಎಲ್ಲಿ ನಾವು ಮಕ್ಕಳು ಮಾಡ್ಕೊಂಡ್ರೆ ನಿನ್ನ ಮ್ಯಾಲ ಪ್ರೀತಿ ಕಡಿಮೆ ಆಗುತ್ತೋ ಅನ್ಕೊಂಡು ನಾನು ಮಕ್ಕಳನ್ನ ಹಡಿಲಿಲ್ಲ. ಆದ್ರೆ ಇವತ್ತು ನೀ ನನಗೆ ಈ ರೀತಿ ಮಾತಾಡ್ತಿದ್ಯೇನಪ್ಪ? ಮಾಡು ನಾಟಕ ನೋಡು. ನೀನು ಹೊಟ್ಟಾಗ ಮಗು ಹುಟ್ಟಿದ್ರೆ ನನ್ನ ಮೇಲಿನ ಪ್ರೀತಿ ಕಡಿಮೆ ಆಕತ್ತೆ ಅಂತ ಮಕ್ಕಳ ಹಡಿದು ಬಿಟ್ಟೆ. ನೀ ಮಕ್ಕಳ ಹಡಿಯೋದು ಬಿಟ್ಟಿದ್ದು ನನ್ನ ಮೇಲಿನ ಪ್ರೀತಿ ಕಡಿಮೆ ಆಕತ್ತೆ ಅಂತಲ್ಲ, ಮಕ್ಕಳ ಹುಡ್ಸೋ ಗಂಡಸ್ತಾನ ನಿನ್ನ ಗಂಡಗಿಲ್ಲ. ಹೇ ಕರುಣರಾಜ, ನಿನಗೇನು ತಲೆ ಕಟ್ಟೈತೇನೋ? ಓಡ ಹುಟ್ಟಿದ ಅಣ್ಣನ ಗಂಡಸ್ಥಳ ಬಗ್ಗೆ ಮಾತಾಡಕತ್ತೇನಲ್ಲೇ? ಹೌದು, ಗಂಡಸ್ತನವಿಲ್ಲದ ಸಣ್ಣನ ಮಗ ನೀನು. ಅಕ್ಕಲ್ವೇನೋ ನೀ ನನಗೆ ಮೋಸ ಮಾಡಿದ್ದು? ಇವತ್ತು ನಾನು ನಿನಗೆ ಪ್ರತಿಯಾಗಿ ಮೋಸ ಮಾಡಿದ್ದೀನಿ ಅಷ್ಟೇ. ಇಷ್ಟೊತ್ತು ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿದಿರಲ್ಲ, ಆ ಬಾಂಡ್ ಪೇಪರ್ ಅಲ್ಲಿ ಬರೆದಿದ್ದು ಪರಿಹಾರ ಅಂತಲ್ಲ, ಮತ್ತ ಈ ಮನೆಯನ್ನ ನಿನ್ನ ಹೆಸರಲ್ಲಿರುವ 3 ಎಕರೆ ಜಮೀನನ್ನ ನನಗೆ ಬಿಟ್ಕೊಟ್ಟಿನಿ ಅಂತ. ಈ ಕ್ಷಣದಿಂದ ನಿಮ್ಮಿಬ್ಬರಿಗೂ ನನ್ನ ಮನೆಯಲ್ಲಿ ಜಾಗ ಇಲ್ಲ. ಹೇಳಿದ್ರೆ ನಾವಿಬ್ರು ಎಲ್ಲಿಗಪ್ಪ ಹೋಗ್ಬೇಕು? ಧರ್ಮ, ಹೇಳಿದ್ದು ಅರ್ಥ ಆಯ್ತು ತಾನೆ? ಇವಳು ಕಟ್ಕೊಂಡು ಮನೆ ಬಿಟ್ಟು ಹೋಗ್ಬೇಕಷ್ಟೇ. ಆಯ್ತಪ್ಪ, ಆಯ್ತು. ನಾವಿಬ್ರು ಈ ಮನೆ ಬಿಟ್ಟು ಹೋದ್ರ ನೀನು ಸಂತೋಷವಾಗಿರ್ತೀಯ ಅಂದ್ರ ನಾವು ಹೊರಟೋಗ್ತೀವಿ. ಆದ್ರೆ ತಮ್ಮ, ಹೀಗರ ಹೊಲದಾಗ ದುಡ್ದು ದಣದು ಹಸುದು ಮನೆಗೆ ಬಂದಿಲ್ಲಪ್ಪ. ಈ ನಿನ್ನ ಮನ್ಯಾಗ ಕೊನೆ ಸಾರಿ ಒಂದು ತುತ್ತನ್ನ ಉಂತಿರೋ ಇಲ್ಲ ಅಂತ ಮಾತ್ರ ಹೇಳ್ಬೇಡಪ್ಪ, ಕೈ ಮುಗಿತಿರೋ.
ಹೊಟ್ಟೆ ಶಿವಂತ ಬಂದಾಗ ಒಂದು ತುತ್ತು ಅನ್ನ ಕೊಡಬೇಕಾದದ್ದು ನನ್ನ ಕರ್ತವ್ಯ. ಓಯ್ ನೀನು ಗಂಡಗ ಹೊಟ್ಟೆ ಹಸ್ತೈತಿ ಅಂತ ಒಳಗಡೆ ಅನ್ನ ಐತಿ ತಂದ ಅವನ ಬಾಯಾಗ ಹೋಗ್. ಹೇ ತಮ್ಮ, ಅಣ್ಣ ನಿನ್ನ ಹೊಟ್ಟಿಗೆ ಅನ್ನ ಹಾಕಕ್ಕೆ ನನ್ನ ಕೈಲಿ ಆಗೋದಿಲ್ಲ. ಹಸ್ಕೊಂಡ ಈ ಮನೆ ಬಿಟ್ಟು ಹೋಗು ಅಂದ್ರ ಸಂತೋಷದಿಂದ ಹೊಕ್ಕಿದ್ದಲ್ಲೋ. ಆದ್ರ ತಿನ್ನು ಅನ್ನನ ಕಾಲೇ ಒದ್ದಲ್ಲೇ. ಯಾವಾಗ ತಿನ್ನು ಅನ್ನನ ಕಾಲೇ ಒದ್ದೆ ಅಂದ್ಮ್ಯಾಗ ಒಂದಲ್ಲ ಒಂದು ದಿನ ಇದ ಅನ್ನಕ್ಕೋಸ್ಕರ ಬೀದಿ ಬೀದಿ ತಿರ್ಗಾಡ ಹೊತ್ತು ಬಂದ ಬರುತ್ತೆ ಅನ್ನೋದು ಬರಿಬೇಡ. ಧರ್ಮ್ಯ ಬಲ್ಲವರು ಒಂದು ಮಾತು ಹೇಳ್ತಾರ, ತಿನ್ನು ಕಾಳಿನ ಮ್ಯಾಲ ತಿನ್ನವನ ಹೆಸರು ಬರೆದಿರಬೇಕು. ನನ್ನ ಮನೆಯಲ್ಲಿರುವ ಅನ್ನದ ಕಾಳಿನ ಮೇಲೆ ನಿಮ್ಮಿಬ್ಬರು ಹೆಸರು ಬರೋದಿಲ್ಲ ಅಂದ್ರೆ ಅನ್ನ ನಿಮಗ ದಕ್ಕಲ್ಲ. ಧರ್ಮ್ಯ ಈಗೇನ್ ಮಾಡ್ತೀಯ? ತಿನ್ಬೇಕಂದ ಅನ್ನ ಚೆಲ್ಲು ಹೋಯ್ತು, ಹಸುವಿನಿಂದ ಬಳಲ್ತಾ ಇದೀಯಾ. ಇವಳು ಬೇರೆ ಗೊಳ ಅಂತ ಅಳತಿದ್ದಾಳೆ. ಈಗ ನಿನಗೆ ಉಳಿದಿರೋದು ಒಂದೇ ಒಂದ್ ದಾರಿ. ಇದೇ ಜನರಿಗೋಸ್ಕರ ದಾನ ಧರ್ಮ ಮಾಡಿ ದಾನಸೂರ ಕರ್ಣ ಧರ್ಮಪುರದ ಧರ್ಮ ರಾಜ ಅಂತ ಬೆರೆದು ಪಡೆದವನಲ್ವಾ ನೀನು? ಈಗ ಹೋಗ್ ಅದೇ ಜನರ ಹತ್ರ ಹೇಳು, ನನ್ನ ಹೆಂಡತಿ ಬಳಲ್ತಾ ಇದ್ದಾಳೆ, ನಾನು ಹಸುವಿನಿಂದ ಅಳ್ತಾ ಇದ್ದೀನಿ, ಯಾರಾದ್ರೂ ದಾನ ಮಾಡಿ ಧರ್ಮ ಮಾಡಿ ಭಿಕ್ಷಾ ನೀಡ್ರಿ ಅಂತ ಭಿಕ್ಷೆ ಬೇಡ. ನೀನೊಬ್ಬ ನಿಜವಾಗ್ಲೂ ಸತ್ಯ ನ್ಯಾಯ ನೀತಿ ಧರ್ಮವನ್ನ ಕಾಪಾಡುವ ಧರ್ಮಂತನಾಗಿದ್ರೆ ಯಾರಾದ್ರೂ ಎದ್ದು ಬಂದು ನಿನ್ನ ತಂಟೆಗೆ 10 ರೂಪಾಯಿ ಭಿಕ್ಷೆ ಹಾಕ್ತಾರ, ನಾನು ನೋಡ್ತೀನಿ. ತಮ್ಮ, ನೀನು ಹುಟ್ಟೋಕ್ಕಿಂತ ಮುಂಚೆ ನನ್ನ ತಂದೆ ತಾಯಿಗೆ ನಾನು ರಾಜ್ಕುಮಾರನಾಗಿದ್ದೆ. ನೀನು ಹುಟ್ಟಿದೆ, ನೀನು ರಾಜ್ಕುಮಾರನಾದೆ. ಅಣ್ಣ ಅನ್ನೋ ಪಟ್ಟ ನನಗೆ ಸಿಕ್ತು. ಮುಂದೆ ಬಡತನದ ಪರಿಸ್ಥಿತಿಯಲ್ಲಿ ನಾವಿಬ್ರು ಸಾಲಿಗೆ ಹೋಗಬೇಕು ಅಂದಾಗ ಮನೆಯಲ್ಲಿ ಬಡತನ ಇದೆ, ಇಬ್ಬರನ್ಯಾಗ ಒಬ್ರು ಸಾಲಿ ಕಲಿಯಕ್ಕೆ ಸಾಧ್ಯ ಅಂತ ತಂದೆಯವರು ಹೇಳಿದಾಗ ಆ ಸಾಲಿ ಕಲಿಯೋ ಅವಕಾಶ ನಾನು ನೀರು ಕೊಟ್ಟು ನಾನು ರೈತನಾದೆ. ಇವತ್ತು ನಿನ್ನಿಂದಲೇ ನನಗೆ ಭಿಕ್ಷುಕ ಅನ್ನೋ ಪಟ್ಟ ಸಿಗುತ್ತೆ ಅಂದ್ರೆ ನಾನು ಸಂತೋಷದಿಂದ ಸ್ವೀಕಾರ ಮಾಡ್ತೀನಪ್ಪ, ಸಂತೋಷದಿಂದ ಸ್ವೀಕಾರ ಮಾಡ್ತೀನಿ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಈ ಧರ್ಮಣ್ಣ ಈ ನನ್ನ ತಮ್ಮ ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ಅವನು ಏನೇ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ಇವತ್ತು ನನ್ನ ತಮ್ಮ ನನ್ನನ್ನು ಭಿಕ್ಷುಕನಾಗಿ ನೋಡಬೇಕು ಅಂತ ಆಸೆ ಪಟ್ಟಾನ. ನಿಮ್ಮ ಕೈ ಮುಗಿತೀನಿರಪ್ಪ, ನಿಮ್ಮ ಕಾಲಿಗೆ ಬೀಳ್ತೀನಿ. ಭಿಕ್ಷೆ ನೀಡಿ ನನ್ನ ತಮ್ಮನ ಆಸೆ ಈಡೇರಿಸಿರಪ್ಪ. ಓಯ್ಯ ಅಮ್ಮಯ್ಯ ಧರ್ಮನೇ ಕಾಯೋ ತಂದೆ, ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ಓಯ್ಯ ಅಮ್ಮಯ್ಯ ಧರ್ಮನೇ ಕಾಯೋ ತಂದೆ, ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ನಾ ಕಳ್ಳನಾಗಲಾರೆ, ಸುಳ್ಳೊಂದು ಹೇಳಲಾರೆ, ನಾ ಕಳ್ಳನಾಗಲಾರೆ, ಸುಳ್ಳೊಂದು ಹೇಳಲಾರೆ. ಕೈ ಚಾಚಿ ಬೇಡಿದರಿಲ್ಲಿ ಕಾಸನ್ನು ನೀಡುವರಿಲ್ಲಿ, ಕೈ ಚಾಚಿ ಬೇಡಿದರಿಲ್ಲಿ ಕಾಸನ್ನು ನೀಡುವರಿಲ್ಲಿ. ನಿಮ್ಮಂತದಾತರೇ ನಮಗೆಲ್ಲ ಆಸರೆ, ನಿಮ್ಮಂತದಾತರೇ
ನಮಗೆಲ್ಲ ಆಸರೆ ನೀವೇ ದೂರಾದರೆ ಗತಿಯಾರು ಎನ್ನುವೆ ನೀವೇ ದೂರಾದರೆ ಗತಿಯಾರು ಎನ್ನುವೆ ಓಯ್ಯ ಅಮ್ಮಯ್ಯ ಧರ್ಮನೇ ಕಾಯ ತಂದೆ ಕಾಸೊಂದು ನೀಡು ಶಿವನೇ ಕಾಸೊಂದು ನೀಡು ಶಿವನೇ ನಮ್ಮ ನಾಡಿನಲ್ಲಿ ಸಿದ್ದಾಪುರ ಗ್ರಾಮದಲ್ಲಿ ಈ ನಮ್ಮ ನಾಡಿನಲ್ಲಿ ಸಿದ್ದಾಪುರ ಗ್ರಾಮದಲ್ಲಿ ಕೈ ಚಾಚಿ ಬೇಡಿದರಿಲ್ಲಿ ಕಾಸನ್ನು ನೀಡುವರಿಲ್ಲಿ ಕೈ ಚಾಚಿ ಬೇಡಿದರಿಲ್ಲಿ ಕಾಸನ್ನು ನೀಡುವರಿಲ್ಲಿ ನಿಮ್ಮಂತದಾತರೇ ನಮಗೆಲ್ಲ ಆಸರೆ ನಿಮ್ಮಂತದಾತರೇ ನಮಗೆಲ್ಲ ಆಸರೆ ನೀವೇ ದೂರಾದರೆ ಗತಿಯಾರು ಎನ್ನುವೆ ಶಬಾಷ್! ಧರ್ಮಾಪುರದ ಧರ್ಮಣ್ಣ ಧರ್ಮವಂತ ಅನ್ನೋದನ್ನ ಈ ಧರ್ಮವಂತ ಜನರು ಪ್ರೂವ್ ಮಾಡಿದ್ರು. ಪಾಳೆ ಹಚ್ಚಿ ನಿನಗೆ ಭಿಕ್ಷೆ ಹಾಕಿದ್ರು. ಹೌದು, ನಿಂದೊಂದು ಸಮಸ್ಯೆ ಐತಲ್ಲ ಧರ್ಮಣ್ಣ. ನೀ ಹೆಬ್ಬಟ್ಟು ಓದೋದಕ್ಕೂ ಬರೆಯೋದಕ್ಕೂ ಎನಿಸೋದಕ್ಕೂ ಆಗೋದಿಲ್ಲ. ನಾ ಎನಿಸ್ಕೊಡ್ತೀನಿ ತಾ 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 ತಾ. ಧರ್ಮಣ್ಣ, ಇವತ್ತು ನೀನು ಹೋಗ್ತಾ ಇರೋದು ಬೀದಿಯಲ್ಲಿದ್ದು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕೊಳ್ಳೋದಕ್ಕೆ. ಬಸ್ ಸ್ಟ್ಯಾಂಡ್ದಾಗ ಮಕ್ಕೊಂಡಾಗ ಇಟ್ಟೊಂದು ಹಣ ಯಾರ ನೋಡಿ ಚುಚ್ಚಿ ಸಾಯಿಸ್ಬಿಟ್ರೆ ಹಣಕ್ಕೋಸ್ಕರ ಪ್ರಾಣ ಕಳ್ಕೋಬಾರ್ದು ಧರ್ಮಣ್ಣ. ನೋಡು, ಈ ಹಣ ನನ್ನ ಹತ್ರ ಇರ್ಲಿ, ನಿನ್ನ ಹಂಗ ಕಳಿಸೋದಿಲ್ಲ. 10 ರೂಪಾಯಿ ಕೊಡ್ತೀನಿ. ಈ 10 ರೂಪಾಯಿ ತಗೊಂಡು ಇಬ್ರು ಸೇರಿ ದೊಡ್ಡ ಹೋಟೆಲ್ನಾಗ ಊಟ ಮಾಡಿರ್ತವ. ₹10. ಈ 10 ರೂಪಾಯಿನಾಗ ಗಂಡ ಹೆಂಡತಿ ಹೊಟ್ಟೆ ತುಂಬ ಊಟ ಮಾಡಬೇಕು. ಇಲ್ಲಪ್ಪ, ಇಲ್ಲ, ಈ ಹಣನ ನಾನು ಖರ್ಚು ಮಾಡೋದಿಲ್ಲ. ಯಾಕಂದ್ರೆ ಇಲ್ಲಿಂದ ದೂರ, ಭಾಳ ದೂರ ಹೋದ್ಮ್ಯಾಗ ನಿನ್ನ ನೆನಪು ನನಗೆ ಬಂದ ಬರುತ್ತ. ಅವಾಗ ಇದ 10 ರೂಪಾಯಿ ನೋಡಿ ನನ್ನ ತಮ್ಮ ನನ್ನ ಜೊತೆಗೆ ಅದನಂತ ಈ ಮನಸ್ಸಿಗೆ ಸಮಾಧಾನ ಹೇಳ್ಕೊತೀನಪ್ಪ. ನಡಿ ಸಾವಿತ್ರಿ, ಹೋಗೋಣ. ವಿಧಿ ಹೊಕ್ಕ ಮನ್ಯಾಗ ನಿಧಿ ಇರುವುದಿಲ್ಲಂತ. ಅದ್ರಂಗ ನಮ್ಮ ಮನೆಗೆ ವಿಧಿ ಹೊಕ್ಕೈತಿ ಅಂದಾಗ ನಾವು ಜಾಗ ಖಾಲಿ ಮಾಡಬೇಕ. ಇವತ್ತು ನಾ ಖಾಲಿ ಮಾಡ್ತೀನಿ, ಒಂದಲ್ಲ ಒಂದು ದಿನ ಅವನು ಖಾಲಿ ಮಾಡ್ತಾನ. ಹೊತ್ತು ಬಂದಾಗ ಎಲ್ಲರೂ ಖಾಲಿ ಮಾಡಬೇಕ. ಧರ್ಮ್ಯ, ನಿನಗೆ ಬಹಳ ಬೇಕಾದಂತ ವ್ಯಕ್ತಿ ಅದ್ಭುತವಾದ ಒಂದು ಉಡುಗೊರೆ ಕೊಟ್ಟಿದ್ದಾರೆ. ಕೊಟ್ಟಂತ ವ್ಯಕ್ತಿ ಯಾರು, ಇದರಲ್ಲಿರುವ ಉಡುಗೊರೆ ಏನು, ಬಿಚ್ಚಿ ನೋಡು, ನಿನಗೆ ಅರ್ಥ ಆಗತ್ತೆ.
ನನಗನ್ಸಿತ್ತು ನನ್ನ ತಮ್ಮ ಸ್ವಂತ ಬುದ್ಧಿಲಿ ಹಿಂಗೆ ಮಾತಾಡಕತ್ತಿಲ್ಲ. ಅವನು ಮುಂದೆ ಯಾರೋ ಸುಳ್ಳು ಹೇಳ್ಯಾರ, ಅವನು ತಲೆ ಕೆಡಿಸ್ಯಾರ ಅಂತ ನನಗೆ ಅನ್ಸಾಕತ್ತಿತ್ತು. ಇದನ್ನ ನೋಡಿದ ಮ್ಯಾಗ ಖರೆ ಅನ್ನಿಸ್ತು. ಲೇ ಶ್ರೀಕಾಂತ್ ಗೌಡ, ನಾನು ಅವತ್ತು ನಿನ್ನ ಮನೆಗೆ ಬಂದಾಗ, ನೀನು ನನ್ನ ಮನೆತನದ ಮರ್ಯಾದೆ ಕಳೆಯಾಕ ಪ್ರಯತ್ನ ಪಟ್ಟಾಗ ಇದ ಮೆಟ್ಟು ತಗೊಂಡು ನಿನ್ನ ಬೆನ್ನಿಗೆ ಹೋಗುತ್ತಿದ್ದೆ. ಅದೇ ಸೇಡು ಮನಸ್ಸಿನಾಗ ಇಟ್ಕೊಂಡು ಇವತ್ತು ಇದೇ ಮೆಟ್ಲ ನನ್ನ ತಮ್ಮನ ಕೈಯಾಗ ಕೊಟ್ಟು ಕಳಿಸಲ್ಲ ಮಗನ. ಲೇ ಮಗನ, ಪವಿತ್ರವಾದ ಅಣ್ಣ ತಮ್ಮಂದಿರ ಸಂಬಂಧದಾಗ ಹುಳಿ ಹಿಂಡಿಯಲ್ಲ ಮಗನ. ನಿನ್ನ ಒಂದಿನ ನೋಡ್ಕೋತೀನಿ. ಏ ಧರ್ಮ್ಯ, ಮನುಷ್ಯ ಕನಸು ಕಾಣಬೇಕು, ಕಣತರ ಹಗಲ ಕನಸು ಕಾಣಬಾರ್ದು. ಹೋಗಲೇ ನನ್ನ ಮನೆ ಬಿಟ್ಟು ಹೋಗ. ನಡಿ ಸಾವಿತ್ರಿ, ಹೋಗೋಣ. ಈ ಊರಾಗ ಭಿಕ್ಷೆ ಬೇಡಿದ್ವಿ, ಮುಂದಿನ ಊರಾಗ ಭಿಕ್ಷೆ ಬೇಡೋಲ್ಲ. ಗುಡಿ ಗುಂಡಾಡ್ದಾಗ ಮಲಗಿ ಜೀವನ ಮಾಡೋಲ್ಲ. ನಡಿ ಹೋಗೋಣ, ನಡಿ.